ಪ್ರಿಯರೇ, ಸತ್ಯವು ನಿಮಗೆ ಬಿಡುಗಡೆ ಕೊಡ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಎಲ್ಲರಿಗೆ ಆಶೀರ್ ಟಿವಿ ವೀಕ್ಷಕರಿಗೆ ನಿಮಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಮತ್ತು ಈ ಕಾರ್ಯಕ್ರಮ ಮುಖಾಂತರ ನಿಮಗೆ ಸತ್ಯವೇದದ ಎಷ್ಟೋ ಆಳವಾದ ಸಂಗತಿ ದೇವರು ಮಾತಾಡ್ತಾ ಇದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ಕೂಡ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ. ನೀವು ಎಷ್ಟು ವಾಕ್ಯ ಕೇಳ್ತೀರಿ ಮತ್ತು ಹೃದಯದಲ್ಲಿಟ್ಟು ಅದರ ಪ್ರಕಾರ ದೇವರು ನಡೆಸಲಿಕ್ಕೆ ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಇವತ್ತು ಕೂಡ ಕ್ರಿಸ್ತನ ಬರವಣಿಗೆ ವಿಷಯದಲ್ಲಿ ಮಾತಾಡ್ತಾನೆ. ನಾವು ಮತ್ತೇನ ಶುಭ ಸಂದೇಶದಲ್ಲಿ 24ರಲ್ಲಿ ನಾವು ಎಷ್ಟು ತನಕ ಮಾಡಿದ್ದೇವೆ, 39 ತನಕ ಲಾಸ್ಟ್ ಎಪಿಸೋಡಲ್ಲಿ ನಾವು ಮಾಡಿದ್ದೇವೆ. ಇವತ್ತು ಅದು ಮುಂದುವರಿಸ್ತೇವೆ ನಾವು, ಏಕೆಂದರೆ ಅದು ನಿಮಗೆ ತಿಳಿಯಬೇಕೆಂದು, ನೀವು ಸಿದ್ಧವಾಗಿ ಇರಬೇಕೆಂದು ಅದು ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರ ಪ್ರಿಯರೇ, ನೀವು ಈ ಕಾರ್ಯಕ್ರಮ ನೋಡುವಾಗ ಸಂಪೂರ್ಣ ನೋಡಿರಿ ಮತ್ತು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿರಿ. ಸ್ವಲ್ಪ ನೋಡಿ ಅದು ಬಂದ್ ಮಾಡೋದಲ್ಲ. ಆ ಸಂಪೂರ್ಣ ನಿಮಗೆ ಒಂದು 25 ನಿಮಿಷದ ಕಾರ್ಯಕ್ರಮ ಅದು ನೀವು ನೋಡುವಾಗ, ಸಂಪೂರ್ಣ ನೀವು ಕೇಳುವಾಗ ದೇವರ ಆಶೀರ್ವಾದ ಬರ್ತದೆ ಮತ್ತು ಎಷ್ಟೋ ಆಳವಾದ ಸಂಗತಿ ನಿಮಗೆ ತಿಳಿಯುತ್ತದೆ ಮತ್ತು ನಿಮಗೆ ಸಿದ್ಧರಾಗಲಿಕ್ಕೆ ದೇವರಾತ್ಮ ಸಹಾಯ ಮಾಡ್ತಾನೆ. ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಉಡುಪಿಯಲ್ಲಿ ಸೇವೆ ಮಾಡುವ ವಾಸಸ್ಥಳ ಕೆಮ್ಮಣ್ಣ್ ಅಲ್ಲಿಂದ ಬಂದಿದ್ದಾರೆ. ಪಾಸ್ಟರ್ ಪೀಟರ್ ಗೋಡಸ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಇವತ್ತು ನೀವು ವೀಕ್ಷಕರಿಗೆ ಯಾವ ವಿಷಯದಲ್ಲಿ ನೀವು ಅವರಿಗೆ ಈ ಸತ್ಯವೇದದ ಸತ್ಯವನ್ನು ತಿಳಿಸಿಕೆ ಹೋಗ್ತೀವಿ? ಇವತ್ತು ನಾವು ಮತ್ತೆ ಬರೋ ಸುವಾರ್ತೆಯಲ್ಲಿ 24ನೇ ಅಧ್ಯಾಯದಲ್ಲಿ 40ರಿಂದ 51ನೇ ವಾಕ್ಯದಲ್ಲಿ ಇರುವ ಕೆಲವು ಸಂಗತಿಗಳನ್ನು ಆ ಕರ್ತನ ರೂಪಾಂತರದ ಬಗ್ಗೆ ನಾವು ಧ್ಯಾನ ಮಾಡೋಣ. ಆವಾಗ ಇಬ್ಬರು ಹೊಲದಲ್ಲಿರುವವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವರು, ಒಬ್ಬಳು ಬಿಡಲ್ಪಡುವರು. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರಿಕೆವಾಗಿರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಯ ಕನ್ನ ಗೂಡಿಸುತ್ತಿರಲಿಲ್ಲವೆಂದು ನಿಮಗೆ ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಾಗೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವನ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂಥ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಅಂಥವನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸಿರುವ ಎಲ್ಲ ಎಂದು ನಿಮಗೆ ನಿಜವಾಗಿ ಹೇಳ್ತಾನೆ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡುಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲಿ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಲಾಟವು ಕಟಕಡನೆ ಹಲ್ಲು ಕಡಿಯುವನು ಇರುವುದು. ಇದರಲ್ಲಿ ನಾವು ನೋಡ್ತೇವೆ 40 ಮತ್ತು 41ನೇ ವಾಕ್ಯವನ್ನು ಅದರ ಕುರಿತು ಧ್ಯಾನಿಸೋಣ. ಅಲ್ಲಿ ಆವಾಗ ಇಬ್ಬರು ಹೊಲದಲ್ಲಿ ಇರುವವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು ಎಂಬುದಾಗಿ. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ನೋಡ್ತೇವೆ ಈ ಯೇಸು ಕ್ರಿಸ್ತನ ಈ ಪ್ರತ್ಯಕ್ಷತೆಯಲ್ಲಿ, ಅಂದರೆ ಯೇಸು ಕ್ರಿಸ್ತನು ಅಂತುಕ್ರಿಸ್ತನ ಪ್ರತ್ಯಕ್ಷ ಆಗುವ ಮೊದಲು ಆತನು ಮಧ್ಯ ಆಕಾಶದಲ್ಲಿ ತನ್ನ ದೇವದೂತರ ಒಟ್ಟಿಗೆ ತುತ್ತೂರಿದನೊಡನೆ ತನ್ನ ಸಭೆಯ ಮದಲಗಿತ್ತಿಯನ್ನು ಎತ್ತುಕೊಂಡು ಹೋಗೋದಕ್ಕೆ ಯೇಸು ಕ್ರಿಸ್ತ ಬರುವಾಗ ಯಾವ ವಿಶ್ವಾಸಿಗಳು ಆತ್ಮದಲ್ಲಿ ಪವಿತ್ರ ಭರಿತರಾಗಿಕೊಂಡು ಆ ಯೇಸು ಕ್ರಿಸ್ತನ ರೂಪಾಂತರಕ್ಕೆ ಕಾದುಕೊಂಡಿರ್ತಾರೋ ಅವರು ಮಾತ್ರ ಎತ್ತಲ್ಪಡ್ತಾರೆ. ಯಾರು ಆ ಬರೋಣಕ್ಕೆ, ಆ ರೂಪಾಂತರಕ್ಕೆ ನಿರೀಕ್ಷೆ ಇಲ್ಲದವರಾಗ್ತಾರೋ ಅವರು ಕೈ ಬಿಡಲ್ಪಡ್ತಾರೆ.
ಈಗ ಕೈ ಪಡುವವರು ಯಾರು? ಈಗ ನೀವು ಮಾತಾಡುವ ರೀತಿಯಲ್ಲಿ ವಿಶ್ವಾಸಿಗಳ ವಿಷಯದಲ್ಲಿ ಮಾತಾಡ್ತಾರೆ, ಹೌದು. ಅವಿಶ್ವಾಸಿಗಳ ಇಲ್ಲ ಮಾತಾಡೋದಿಲ್ಲ. ಇಲ್ಲ. ಉಳಿದ ಕ್ರಿಶ್ಚಿಯನ್ ಧರ್ಮದಲ್ಲಿ ಜನರಿದ್ದಾರೆ, ಅವರ ವಿಷಯದಲ್ಲಿ ಮಾತಾಡೋದಿಲ್ಲ. ಇಲ್ಲ. ಖಾಲಿ ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನು ಎಂದು ಯಾರು ಸ್ವೀಕಾರ ಮಾಡಿದರೆ ಆತ್ಮದಿಂದ, ಹೌದು, ನೀರಿನ ದೀಕ್ಷಾನೆ ಆತ್ಮದಿಂದ ನಡೆಯುತ್ತಾರೆ, ಆತ್ಮಿಕ ಸಭೆಗೆ ಹೋಗ್ತಾರೆ, ಅವರ ವಿಷಯದಲ್ಲಿ ನೀವು ಮಾತಾಡೋದು. ಹೌದು. ಬೇರೆ ವಿಷಯದಲ್ಲಿ ಸತ್ಯವೇದ ಹೇಳುವುದಿಲ್ಲ. ಈಗ ಅವರ ವಿಷಯದಲ್ಲಿ ಹೇಳುದು, ಅವರ ವಿಷಯದಲ್ಲಿ ಅವರು ಬಿಡಲ್ಪಡ್ತಾರೆ. ಹೌದು. ಹೇಗೆ ಬಿಡಲ್ಪಡ್ತಾರೆ? ಯಾರು ಬಿಡಲ್ಪಡ್ತಾರೆ ಅಂದರೆ ಯಾವ ವಿಶ್ವಾಸಿಯು, ಅಂದರೆ ಯೇಸು ಕ್ರಿಸ್ತ ನಂಬಿಕೆ ಇಟ್ಟವನು, ದೇವರ ಯೇಸು ಕ್ರಿಸ್ತ ನಂಬಿಕೆ ನೀರಿನ ದೀಕ್ಷೆ ಅಂತಕೊಂಡು ಪವಿತ್ರಾತ್ಮ ತುಂಬಲ್ಪಟ್ಟ ಒಬ್ಬ ವಿಶ್ವಾಸಿಯು ಕಡೆ ತನಕ, ಅಂದರೆ ಅವನು ತನ್ನ ಯೇಸು ಕ್ರಿಸ್ತನು 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್ಗಿಂತ ಮುಂಚೆ ತನ್ನನ್ನು ಎತ್ತಿಕೊಂಡು ಹೋಗಲೇ ಬರುತ್ತಾನೆ, ತಾನು ಅದಕ್ಕೆ ಸಿದ್ಧನಾಗಬೇಕು ಎಂಬುದು ಯಾರು ಆ ಒಂದು ನಿರೀಕ್ಷೆಯಲ್ಲಿ ಕಾದುಕೊಂಡಿರ್ತಾನೋ ಅಂಥವನು ಮಾತ್ರ ಆ ರೂಪಾಂತರದಲ್ಲಿ ಎತ್ತಲ್ಪಡುತ್ತಾನೆ. ಕೆಲವರಿಗೆ ಆ ನಿರೀಕ್ಷಿಸುವುದಿಲ್ಲ. ಅವರು ಆ ನೋವನ ಕಾಲದಲ್ಲಿದ್ದ ಹಾಗೆ ಮದುವೆ ಮಾಡಿಕೊಡ್ತಾ ಅಂದರೆ ಈ ಲೋಕದ ರೀತಿಯಲ್ಲಿ ಶರೀರಾದಿನ ಸ್ವಭಾವದಲ್ಲಿ ನಡೆದುಕೊಂಡು ಅವರು ಇರ್ತಾರೆ. ಆ ಯೇಸು ಕ್ರಿಸ್ತ ರೂಪಾಂತರಕ್ಕೆ ಅವರು ಕಾದುಕೊಳ್ಳುವುದಿಲ್ಲ, ನಿರೀಕ್ಷೆ ಇರುವುದಿಲ್ಲ. ವಿಶ್ವಾಸಿಗಳು ಅಂಥವರು ಕೈ ಬಿಡಲ್ಪಡ್ತಾರೆ. ಈಗ ಕೂಡ ವಿಶ್ವಾಸಿಗಳು ಲೋಕದ ರೀತಿಯಲ್ಲಿ ನಡೆಯುವವರಿದ್ದಾರೆ. ಹೌದು. ಈಗ ಇಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಬಂದರೆ ಯಾರು ಆ ಒಂದು ಪವಿತ್ರ ಬಲಿತರಾಕೊಂಡು ಹೌದು ಯೇಸು ಕ್ರಿಸ್ತ ಬರುತ್ತಾನೆ ಎಂಬುದಾಗಿ ತನ್ನ ಜೀವಿತದಲ್ಲಿ ಪ್ರತಿದಿನ ಪರಿಶುದ್ಧತೆಯಲ್ಲಿ, ವಿಧೇಯತೆಯಲ್ಲಿ, ನೀತಿವಂತಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ ಎಚ್ಚರವಾಗಿಕೊಂಡಿರ್ತಾನೋ ಅವನು ಮಾತ್ರ ಎತ್ತಲ್ಪಡ್ತಾನೆ. ಇಲ್ಲದವರು ಕೈ ಬಿಡಲ್ಪಡ್ತಾರೆ. ಹೌದು. ಕೈ ಬಿಡಲ್ಪಟ್ಟ ನಂತರ ಕೂಡಲೇ 7 ವರ್ಷದ ಸಂಕಟಗಳು ಪ್ರಾರಂಭ ಆಗ್ತವೆ. ಅಲ್ಲಿ ಅವನು ಹಳ್ಳು ಕುಡಿತಾನೆ, ಅವನು ತುಂಬ ಪಶ್ಚಾತ್ತಾಪಡ್ತಾನೆ. ಮತ್ತು ಏನು ಮಾಡಿದ್ರು ಅವನು 7 ವರ್ಷ ಆ ಸಂಕಟದಲ್ಲಿ ಅದು ಹೋಗಲೇ ಬೇಕಾಗ್ತದೆ. ಹೌದು. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಹೇಳ್ತಾನೆ, ಯಾರು ಅಂದರೆ ನೆನೆಸದ ಗಲಿಗೆಯಲ್ಲಿ, ಅಂದರೆ ಆ ರೂಪಾಂತರ, ಅದು ಎತ್ತಲ್ಪಡುವಿಕೆ, ಅದು ಯಾವ ದಿನ, ಯಾವ ಗಳಿಗೆ, ಯಾವ ವರ್ಷ, ಯಾವ ತಿಂಗಳು ಯಾರಿಗೆ ಗೊತ್ತಿಲ್ಲದೆ ಯೇಸು ಕ್ರಿಸ್ತನು ಬರುವಾಗ ಆತ್ಮದಲ್ಲಿ ಸರಿದವರು ಮಾತ್ರ, ಆ ನಿರೀಕ್ಷೆಯಲ್ಲಿ ಕಾದುಕೊಳ್ಳೋರು ಮಾತ್ರ ಎತ್ತಲ್ಪಡುತ್ತಾರೆ. ಉಳಿದವರು ಎತ್ತಲ್ಪಡೋದು. ಅದಕ್ಕಲ್ಲೇ ಇಬ್ಬರು ಒಂದೇ ಮಂಚದಲ್ಲಿ ಮಲಗುವವರು ಒಬ್ಬರಿಂದ ಆ ರೀತಿಯಾದ ಯೇಸುಗಳಲ್ಲಿ ಹೋಲಿಕೆ ಮಾಡ್ತಾನೆ. ಆಗ್ಬೋದು ಗಂಡ ಹೆಂಡತಿ ಇಬ್ಬರು ವಿಶ್ವಾಸಿಗಳೇ, ಇಬ್ಬರು ನೀರು ಮುಳುಗಿಕೊಂಡು ವಿಶ್ವಾಸಿಗಳೇ, ಸಭೆ ಹೋಗುವರು. ಅದು ಒಬ್ಬನು ಆತ್ಮೇಲೆ ಸರಿ ಇರ್ಬೋದು. ಯಾಕಂದರೆ ಅಪೊಸ್ತಲ ಯೋಹನನು 1ನೇ ಯೋಹನ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 1ರಿಂದ 3 ವಾಕ್ಯ ಬೇಕಾದ್ರೆ ಓದುತ್ತೀರಾ? ಅಲ್ಲಿ 3ನೇ ವಾಕ್ಯದ ಬೆಳೆಪಟ್ಟಿದೆ, ಈ ನಿರೀಕ್ಷೆ ಇಟ್ಟವರು ಮಾತ್ರವೇ ಯೇಸು ಕ್ರಿಸ್ತ ಶುದ್ಧನಾಗಿರುವಂತೆ ಅವನು ಶುದ್ಧನಾಗಿ ನಡೆಯುತ್ತಾನೆ. ಈ ನಿರೀಕ್ಷೆ ಇಲ್ಲದವರು ನೋವನ ಕಾಲದ ಜನರು ಮದುವೆ ಮಾಡಿಕೊಡ್ತಾ ಪಾಪದಲ್ಲಿದ್ದರೆ ಅದೇ ರೀತಿಯಲ್ಲಿ ಪತ್ರಿಕೆ ಹೌದು. ಒಂದು ಯೋನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ರಿಂದ 3 ವಾಕ್ಯ ಓದಿ. ದೇವರ ಮಕ್ಕಳೆಂದು ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷ ಆಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧವಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ನಿರೀಕ್ಷೆಯನ್ನಿಟ್ಟಿರು ಅಂದರೆ ಯಾವ ವಿಶ್ವಾಸಿಯು ನನ್ನ ಯೇಸು ಕ್ರಿಸ್ತನು 7,000 ಸಂಕಟಗಳು ಬರೋ ಮೊದಲು, ಅದು ಅಂತೂ ಕ್ರಿಸ್ತನ ಪ್ರತ್ಯಕ್ಷ ಆಗೋ ಮೊದಲು ಬರುತ್ತಾನೆ ಮಧ್ಯ ಆಕಾಶದಲ್ಲಿ. ನಾನು ಅದಕ್ಕೆ ಒಂದು ವೇಳೆ ನಾನು ಸತ್ತರೆ ನಾನು ಪುನರುತ್ಥಾನ, ಜೀವಂತಿದ್ದರೆ ಆತನ ರೂಪಾಂತರದಲ್ಲಿ ನಾನು ಪಾಲ್ಗೊಳ್ಳಾಗಬೇಕೇನೆ ಎಂಬುದಾಗಿ ಯಾರಿಗೆ ನಿರೀಕ್ಷೆ ಉಂಟು ಆ ವಿಶ್ವಾಸ ಏನು ಮಾಡ್ತಾನೆ ಅಂದರೆ ಪ್ರತಿದಿನ ಅವನು ಪ್ರಾರ್ಥನೆ ಮಾಡ್ತಾನೆ, ತಪ್ಪದೇ ವಾಕ್ಯ ಓದ್ತಾನೆ, ವಾಕ್ಯ ವಿಧೇಯನಾಗ್ತಾನೆ, ಪರಿಶುದ್ಧನಾಗಿ. ಅಂದರೆ ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ಆತನು ಬರುವುದು ಪರಿಶುದ್ಧವಾದ ವಿಶ್ವಾಸಗಳನ್ನು, ಪರಿಶುದ್ಧವಾದ ಮೊದಲಿಗೆ ಎತ್ತುಕೊಂಡು ಹೋಗ್ಲಿ ಬರ್ತಾನೆ ವಿನ ಪಾಪದ ಜೀವಿಸ ವಿಶ್ವಾಸ ಎತ್ಕೊಂಡು ಹೋಗಲಿ ಅವನು ಬರುವುದಿಲ್ಲ. ಪಾಪದ ಜೀವಿಸೋರು ಕೈ ಬಿಡ್ತಾರೆ. ನೋಡಿ, ಕೆಲವು ಜನ ವಿಶ್ವಾಸಿದ್ದಾರೆ, ಅವರು ಅಂದರೆ ವಿಶ್ವಾಸಗಳು ದೀಕ್ಷಾ ಸ್ಥಾನ ತಗೊಂಡಿದ್ದಾರೆ, ದೇವರ ಭಯ ಕೂಡ ಉಂಟು ಅವರಲ್ಲಿ. ಆದರೆ ಅವರು ಪಾಪ ಕೂಡ ಮಾಡ್ಲಿಕ್ಕೆ ಹೋಗುದಿಲ್ಲ, ಅದು ಲೋಕದ ರೀತಿಯಲ್ಲಿ ನಡೀತಾ ಇರಲ್ಲ ಅವರ ವಿಷಯದಲ್ಲಿ ಅವರು ಕೈ ಬಿಡಲ್ಪಡ್ತಾರೆ. ಯಾಕಂದ್ರೆ ಅಪೊಸ್ತಲ ಯೋಹನ ಹೇಳ್ತಾನೆ, 1ನೇ ಯೋಹನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ರಿಂದ 17 ವಾಕ್ಯದಲ್ಲಿ, ಈ ಲೋಕವನ್ನು ಪ್ರೀತಿಸುವವನು ಏನ್ ಮಾಡ್ತಾನೆ, ಆತನು ಆ ರೂಪಾಂತರದಲ್ಲಿ ಕೈ ಬೀಳ್ಬಿಡ್ತಾನೆ. ಬೇಕಾದ್ರೆ ಓದಿ ನೋಡಿ, 1 ಯೋಹನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ರಿಂದ 17 ವಾಕ್ಯ ಓದಿ.
ಲೋಕವನ್ನಾಗಲಿ ಲೋಕದಲ್ಲಿರುವ ಆಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವವನು. ನೋಡಿ, ಲೋಕವನ್ನು ಪ್ರೀತಿಸುವ ವಿಶ್ವಾಸಿಯು ಆತನು ದೇವರ ಚಿತ್ತವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರ ಚಿತ್ತ ಏನು? ಯೇಸು ರೂಪಾಂತರ ಯಾರು ನಿರೀಕ್ಷಿರ್ತಾರೋ ಅವನು ದಿನಾಲು ಏನು ಮಾಡ್ತಾನೆ? ಲೋಕದ ಮೇಲೆ, ಸೈತಾನನ ಮೇಲೆ, ಪಾಪದ ಮೇಲೆ 3 ಸತ್ತುಗುಂಟು ಒಬ್ಬ ವಿಶ್ವಾಸಿಗೆ. ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿಸಿಕೊಂಡು ವಿಶ್ವಾಸಿಗೆ 3 ಸತ್ತುಗುಂಟು. ಒಂದು ಅವನ ಶರೀರಾಧೀನ ಸ್ವಭಾವ, ಒಂದು ಸೈತಾನನು, ಮೂರನೇದು ಲೋಕ. ಈ 3 ಸತ್ತುಗಳ ಮೇಲೆ ಈ ಲೋಕದಲ್ಲಿರುವುದನ್ನು ಶರೀರದಾಸೆ, ಕಣ್ಣಾಸೆ, ಬದುಕ ಬಾಳ್ಬಂಡೆ ಇದನ್ನು ಪ್ರೀತಿಸುವ ವಿಶ್ವಾಸಿ ಅವನು ಪ್ರಾರ್ಥನೆ ಜೀವನಕ್ಕೆ ಹೋಗುದಿಲ್ಲ. ನೋಡಿ, ಈಗ ಒಬ್ಬ ವಿಶ್ವಾಸಿ ಪ್ರಾರ್ಥನೆ 1 ಗಂಟೆ ಮಿನಿಮಮ್, ಒಂದು ವಿಶ್ವಾಸಿ 1 ಗಂಟೆಯಾದರೂ ಅದಕ್ಕೆ ಜಾಸ್ತಿ ಕಡಿಮೆ ಆಗಬಾರ್ದು, ಪ್ರಾರ್ಥನೆ ಮಾಡುವವನಾಗಬೇಕು. 1 ಗಂಟೆ ಆದರೂ ಅವನು ಬೈಬಲ್ ಓದುವವನು, ಧ್ಯಾನ ಮಾಡು. ಈ 2 ಗಂಟೆ ಒಬ್ಬ ವಿಶ್ವಾಸಿ ತನ್ನ 21 ಗಂಟೆಯಲ್ಲಿ ಜಯಭರಿತವೇ ಕೊಡಬೇಕಾದರೆ ಅವನು ಈ ಲೋಕದ ಮೇಲೆ, ಪಾಪದ ಮೇಲೆ, ಸಹಿತ ಮೇಲೆ ಜಯ ಹೊಂದುವನಾಗಬೇಕು. ಈ ಅನೇಕ ವಿಶ್ವಾಸಗಳು ಈ ರೀತಿ ಹೇಳ್ತಾರೆ, ಅವರಿಗೆ ಭಯ ಉಂಟು, ನೀವು ಹೇಳಿದ ಪ್ರಕಾರವಾಗಿ ಸತ್ಯ ಗೊತ್ತುಂಟು, ಆದರೆ ಅವ್ರಿಗೆ ಕೊಟ್ಟು 20 ಗಂಟೆ ಸಮಯದಲ್ಲಿ ಅವರು ಸಮಯವಿಲ್ಲ, ನನಗೆ ಸಮಯವಿಲ್ಲ ಎಂಬುದಾಗಿ ತುಂಬ ಇದೆ, ಸಮಯವಿಲ್ಲ ಹೇಳ್ತಾರೆ. ಅವ್ರ ಸಮಯ ಉಂಟು ಅವರಿಗೆ, ಅದು ಬೇರೆದಕ್ಕೆ ಉಪಯೋಗ ಮಾಡಿ. ಈಗ ನೋಡಿ, ಈಗ ಪ್ರತಿಯೊಬ್ಬರಿಗೆ ಇರುವುದು ಇಷ್ಟು 20 ಗಂಟೆ ಸಮಯ. ಆದರೆ ನಿಮಗೆ ನನ್ನ ಯೇಸು ಸ್ವಾಮಿ ನನಗೆ ಆ 7 ವರ್ಷ ಸಂಕಟಗಳು ಬರೋ ಮೊದಲು ಎತ್ತಿಕೊಂಡು ಬರ್ತಾರೆ ಎಂಬುದು ನಿರೀಕ್ಷೆ ಇರುವುದಾದರೆ ನೀವೇನು ಮಾಡ್ತೀರಿ? ಕಾದುಕೊಳ್ತೀರಿ. ಅಂದರೆ ನೀವು ಕಾದುಕೊಳ್ತೀರಿ. ಯಾವುದೇನು ಗೊತ್ತಿಲ್ಲ, ಪ್ರತಿದಿನ ಕಾದುಕೊಳ್ತೀರಿ. ನೀವು ಕೆಲಸ ಮಾಡಬಹುದು, ಏನು ಮಾಡೋದು. ಅದೇ ಅವನೇನು ಮಾಡ್ತಾನೆ? ಪರಿಶುದ್ಧ ಜೀವನ ಮಾಡಬೇಕಾದ್ರೆ ಅವನು ಪ್ರಾರ್ಥನೆಗೆ ಒಂದು ಸಮಯ ನಿಗದಿಗೊಳಿಸ್ತಾನೆ. ಏನೇ ಆಗಲಿ ತನ್ನ ಜೀವಿತದಲ್ಲಿ ಪ್ರಾರ್ಥನೆ ಸಮಯ ಕಾಪಾಡ್ತಾನೆ, ವಾಕ್ಯ ಓದ್ತಾನೆ. ಅಂಥವನು ಈ ಲೋಕದಲ್ಲಿ ಅವನು ಜಯ ಹೊಂದುತ್ತಾನೆ. ಈ ಪ್ರಾರ್ಥನೆ ಒಬ್ಬ ವಿಷಯ ಕಡಿಮೆ ಆಯಿತು, ವಾಕ್ಯ ಕಡಿಮೆ ಆಯಿತು, ಇಮಿಡಿಯೇಟ್ ಲೋಕವು, ಪಾಪವು ಸಹಿತವನ್ನೇ ಆಕ್ರಮಣ ಮಾಡ್ತಾ ಉಂಟು. ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿ ಜಯಭರಿತ ಜೀವಿತ ಜೀವಿಸಬೇಕಾದ ಪ್ರಾರ್ಥನೆ ಮತ್ತು ವಾಕ್ಯ ಅತ್ಯಂತ ಅಗತ್ಯವಾಗಿದೆ. ಅವನು ಕಡಿಮೆ ಪಕ್ಷ 2 ಗಂಟೆ ಕಡಿಮೆ ನಾನು ಹೇಳುವುದು. ಯಾಕಂದರೆ 10ರಲ್ಲಿ 1 ಭಾಗ, ಅಂದರೆ ಈಗ ಹಣದಲ್ಲಿ 10ರಲ್ಲಿ 1 ಭಾಗ ಕೊಡಬೇಕುಂಟು. ಹಾಗೆ ಸಮಯದಲ್ಲಿ 2 ಗಂಟೆ 40 ನಿಮಿಷ ಕೊಡಬೇಕು, 10ನೇ ಭಾಗ. ಹಾಗಾದರೆ ನೀವು ಲೆಕ್ಕ ಮಾಡಿ, ಯಾರು ಆ ನಿರೀಕ್ಷೆ ಉಂಟು ಅವನು ತನ್ನ ಸಮಯದಲ್ಲಿಯೂ 10ರಲ್ಲಿ 1 ಭಾಗ ನಂಬಿಕೆ ಕೊಡುತ್ತಾನೆ. ಅಂಥವನು ಲೋಕವನ್ನು ಪ್ರೀತಿ ಮಾಡೋದಿಲ್ಲ. ಲೋಕವನ್ನು ಪ್ರೀತಿ ಮಾಡಿ ದೇವರ ಚಿತ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದರೆ ಲೋಕ ಒಳಗೆ ಬಂದ ಕೂಡಲೇ ಅವನ ಮನಸ್ಸು ಪೂರ್ಣವಾಗಿ ಪ್ರಾರ್ಥನೆಗೆ ಹೋಗಿ ದೇವರ ಪ್ರಸನ್ನ. ನೋಡಿಗೆ ಪ್ರಾರ್ಥನೆ ಅಂದರೆ ಏನು? ನಾನು ನನ್ನ ದೇವರೊತ್ತಿಗಿರುವ ಸಂಬಂಧ. ಈ ಸಂಬಂಧ 1 ಗಂಟೆ ಸಾಕಾಗುವುದು, 1 ಗಂಟೆ ಮಿನಿಮಮ್. ಈ ಎಷ್ಟು ಅವನು ಪ್ರಾರ್ಥನೆ ಮಾಡಿದ ಸ್ತುತಿ ಆರಾಧನೆ ಮಾಡಿದವರ ಹತ್ರ ಹೋಗ್ತಾನೋ ಆಗ ಅವನಲ್ಲಿ ಪರಿಶುದ್ಧತೆ, ಅಲ್ಲಿ ಆ ಪರಿಶುದ್ಧ ದೇವರ ಆ ಬೆಂಕಿಯು ಅವನನ್ನು ಪರಿಶುದ್ಧ ನಡೆಸಿದೆ. ಅವನು ವಾಕ್ಯ ಓದುತ್ತಾನೆ, ವಾಕ್ಯ ಧ್ಯಾನ ಮಾಡ್ತಾನೆ, ಆಗ ಅವನು ಈ 3 ಶತ್ರುಗಳ ಮೇಲೆ ಜಯ ಹೊಂದುತ್ತಾನೆ. ಎಲ್ಲದೆ ಯಾವುದೊಂದು ಶತ್ರು ಮಾಡ್ತದೆ, ಒಂದೇ ಶರೀರದ ಸ್ವಭಾವ ಆಗ್ಬೋದು, ಲೋಕ ಅವನು ಮಾಡ್ತಾನೆ, ಅವನ್ನ ಆಕ್ರಮಣ ಮಾಡಿ ಅವನಿಗೆ ಜಯ ಹೊಂದಲಿಕ್ಕೆ ಬಿಡದೆ ಅವನಲ್ಲಿರುವ ಎಣ್ಣೆ. ನೋಡಿ, ಪ್ರಾರ್ಥನೆ ಮಾಡುವಾಗ ಒಬ್ಬ ವಿಶ್ವಾಸಿ ಪವಿತ್ರಾತ್ಮ ಎಣ್ಣೆಯನ್ನು ತುಂಬುತ್ತಾನೆ. ಈ ತುಂಬಲ್ಪಟ್ಟ ಎಣ್ಣೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇದ್ದರೆ ಮಾತ್ರ ದೀಪ ಉರಿಯುತ್ತದೆ. ನಾನು ಯಾಜಕಾಂಡ ಪುಸ್ತಕದಲ್ಲಿ ದೇವರು ಆಜ್ಞೆ ಕೊಟ್ಟಿದ್ದಾನೆ ಮೋಶೆಗೆ, ಸಾಯಂಕಾಲ ಬೆಳಿಗ್ಗೆ ಪ್ರಾತಃ ಕಾಲದಿಂದ ಸಾಯಂಕಾಲವರೆಗೆ ಯಜ್ಞ ವೇದಿಯಲ್ಲಿ ಬೆಂಕಿ ಉರಿಯುತ್ತಾ ಇರಬೇಕು, ಆರಿ ಹೋಗಬಾರದು. ಅದರ್ಥ ನಮ್ಮ ಆತ್ಮ ಯಜ್ಞ ವೇದಿಯಾಗಿದೆ, ಅದು ಬೆಳಗ್ಗೆಯಿಂದ ಪವಿತ್ರ ಬೆಂಕಿಯಿಂದ ಉರಿಯುತ್ತಾ ಇರಬೇಕು ಸಾಯಂಕಾಲ ತನಕ, ಅದು ನಂದಿ ಹೋಗಬಾರ್ದು. ಯಾವ ವಿಶ್ವಾಸದಲ್ಲಿ ಪ್ರಾರ್ಥನೆ ಮತ್ತು ವಾಕ್ಯ ಕಡಿಮೆ ಆಗ್ತದೋ ಹಾಗೆ ಸೈತಾನ, ಪಾಪ, ಈ ಲೋಕ. ಈಗ ಲೋಕ ನಿಮ್ಮ ಬಗ್ಗೆ ಹೇಳ್ತೀರ, ಈಗ ನೀವು ಹೇಳಿದ್ರೆ ಕೆಲವರು ಸತ್ಯ ಗೊತ್ತುಂಟು, ಅದು ಲೋಕವನ್ನು ಪ್ರೀತಿ. ಲೋಕ ಒಳಗೆ ಬಂದ ಕೂಡಲೇ ಅದು ಒಂದು. ನೋಡಿ, ಈಗ ನಿಮ್ಗೆ ಗೊತ್ತುಂಟು, ನಾವು ಹಳೆ ಕಾಲದಲ್ಲಿ ನಾವು ಅಂದರೆ ನಾವು ಸಣ್ಣದಿರುವಾಗ ನಾವು ಲೈಟ್ ಬರೋ ಮೊದಲು ನಾವು ಚಿಮ್ನಿ ಯೂಸ್ ಮಾಡ್ತಿದ್ದೆ, ಅಂತ ಕ್ಯಾಂಡಲ್ ಚಿಮ್ನಿ ಹೇಳ್ತಾರಲ್ಲ, ದೀಪ. ಆ ದೀಪ ಬೆಳಿಗ್ಗೆ ನಾವು ಉರಿದ ನಂತರ ಅದು ಪುನಃ ಸಾಯಂಕಾಲ ಉರಿ ಬರೋದಕ್ಕೆ ಕಾಡಿಗೆ ಬರ್ತದೆ ಅಲ್ಲ, ಅದನ್ನು ಕತ್ತರಿಯಿಂದ ಅದು ಸ್ವಲ್ಪ ಅದರ ತುದಿ ತೆಗೆಯಬೇಕು, ಇಲ್ಲೇ ಏನಾಗ್ತದೆ ಅದು ಅಷ್ಟು ಬೆಲೆ ಕೊಡ್ತಾರೆ. ಅದೇ ರೀತಿಯಲ್ಲಿ ಅಲ್ಲಿ ನಂಬಿಕೆಯಲ್ಲಿ ಅಲ್ಲಿ ಬಲೆ ಪಡೆದೆ ಆ ಒಂದು ದೀಪ ಸರಿ ಮಾಡಲಿಕ್ಕೆ ಕತ್ತರಿ ಮತ್ತು ಚಿನ್ನದ ಬಟ್ಲು ಹಾಗೆ ಉಂಟು ಅಲ್ಲಿ. ಅದು ತೋರಿಸಿದೆ ನಮ್ಮ ಆತ್ಮಿಕ ಜೀವಿತವು ಬೆಳಗ್ಗಿಂದ ಸಾಯಂಕಾಲ ತನಕ ಪವಿತ್ರ ಬೆಂಕಿ ಉರಿಯಬೇಕಾದ್ರೆ ದೇವರ ಕತ್ತಿ
ಕತ್ತರಿಯಿಂದ ಆ ಶರೀರದ ಸ್ವಭಾವ ಕತ್ತರಿಸಿದರೆ ಮಾತ್ರವೇ ಅದು ಪೂರ್ಣವಾಗಿ ಬೆಲೆ ಕೊಡ್ತಾ ಅದು ನಂದಿ ಹೋಗಲೇಬಾರದು ಎಂಬುದಾಗಿ ಆಳಬೇಕು. ಅದಕ್ಕೆ ಆಜ್ಞೆ ಉಂಟು. ಆತ್ಮಿಕ ಅರ್ಥ ಅದೇ ಆಗಿದೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ಪವಿತ್ರ ಬೆಂಕಿ ಆರಿ ಹೋಗ್ಲಿ ಬಿಡಬಾರದು. ಅದು ಆರಿ ಹೋದರೆ ಆ ದಿನ ಆ ಸ್ವರ, ಆ ತುತ್ತೂರಿ ಧ್ವನಿ ಕೇಳಲ್ಪಡುವುದಿಲ್ಲ. ಆಗ ಇಬ್ಬರು ಗಂಡ ಇಬ್ಬರು ಮನಸ್ಸಲ್ಲಿ ಮಲಗಬಹುದು. ಯಾರು ಈ ನಿರೀಕ್ಷೆಯಲ್ಲಿ ಇರ್ತಾನೋ ಅದು ಇರ್ತಾಳೋ ಅವಳು ಮಾತ್ರ ಎತ್ತಲ್ಪಡ್ತಾನೆ ಅಥವಾ ಎತ್ತಲ್ಪಡ್ತಾಳೆ, ಇನ್ನೊಬ್ಬ ಕೈ ಬಿಡಲ್ಪಡ್ತಾಳೆ. ಕೈ ಬಿಡಲ್ಪಟ್ಟ ಅವನು ಕೂಗುತ್ತಾನೆ, ಹಲ್ಲು ಕುಡಿತಾನೆ, ಗೋಲಾಡ್ತಾನೆ, ಮತ್ತೆ ಏನು ಮಾಡ್ಲಿಕ್ಕಾಗುದು? 7 ವರ್ಷ ಘೋರವಾದ ಸಂಕಟ, ಹಿಂಸೆ ಬರುತ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಆ ಸಮಯದಲ್ಲಿ ಯಾರಿಗೆ ಯಾರು ಇರುವುದಿಲ್ಲ. ಇಲ್ಲ. ಅವನು ಈಗ ನೀವು ಹೇಳಬೇಕು, ಈಗ ಹೇಗೆ ನೋಡಿ, ಈ ಒಂದು ಕಾಯಿಲೆ ಬಂದರೆ ಒಂದು ವೇಳೆ ಅವನಿಗೆ ಅದು ಪಾಸಿಟಿವ್ ಬಂದರೆ ಹೇಗೆ ಪ್ರತ್ಯೇಕ ಮಾಡ್ತಾರೆ. ಮಗನಾಗಲಿ ಗಂಡನಾಗಲಿ ಅವನ ಹೆಂಡತಿ ಆಗಲಿ ಅವನಿಗೆ ಕೊಂಡೋಗಿ ಬೇರೆ ಸ್ಥಳ ಅಲ್ಲಿ ಯಾರಿದ್ದಾರೆ? ಯಾರಿಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳು ಯಾರಿಲ್ಲ. ಇದು ಕಡೆ ಸ್ಥಿತಿ. ಅದಕ್ಕಿಂತ ಇದು ಕಡೆ ಸ್ಥಿತಿ. ಮತ್ತೆ ಹಿಂಸೆ ಕೊಡ್ತಾರೆ. ಪ್ರತ್ಯೇಕ ಮಾಡುದು, ಮತ್ತೆ ಊಟ ಕೊಡುದಿಲ್ಲ, ನಿದ್ರೆ ಮಾಡಿಗೆ ಬೆಡ್ ಕೊಡುದಿಲ್ಲ, ಹಿಂಸೆ ಕೊಡ್ತಾರೆ. ರಕ್ತ ಸಾಕ್ಷಿ ಆಗಬೇಕು. ಕೂಡಲೇ ರಕ್ತ ಸಾಕ್ಷಿ ಅಲ್ಲಿ ನಿಮಗೆ ಸಾವು ಬರುವುದಿಲ್ಲ. ಸೆಲ್ಫ್ ಸುಸೈಡ್ ಮಾಡ್ಲಿಕ್ಕೂ ಆಗುದಿಲ್ಲ. ಅವ್ರು ಬೇಕಾದಾಗೆ ಅವರಿಗೆ ಕೊಲ್ಲುತ್ತಾರೆ ಅಂದರೆ ಕೂಡಲೇ ಕೊಲ್ಲುವುದಂದ್ರೆ ತುಂಬ ರೀತಿ ಹಿಂಸೆ ಕೊಡ್ತಾರೆ. ಅಂಥ ಪರಿಸ್ಥಿತಿ ಒಬ್ಬ ವಿಶ್ವಾಸಿ ಹೋಗಬೇಕು. ಅವ್ನಿಗೆ ನಿತ್ಯ ಜೀವ ಬೇಕಾದರೆ ಇಲ್ಲದ್ರೆ ಅವರು ಹೇಳುವಾಗ ಕೇಳಬೇಕು. ಅವ್ರ ನಂಬರ್ ಹಾಕಿಕೊಂಡು ಅವನ ದೇವತೆ ಸಂತಕೃಷ್ಣ ಆರಾಧನೆ ಮಾಡಬೇಕು. ಅವರೆಲ್ಲ ಕೊಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನು ಇಷ್ಟೆಲ್ಲ ಸಾಮ್ಯ ಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಈ ಸಾಮ್ಯ ಮುಖಂದ್ರೆ ಯೇಸು ಕ್ರಿಸ್ತನ ಬರೋಣ ಅಥವಾ ರೂಪಾಂತರ ಯಾವಾಗ ಆಗುವುದು ಯಾರಿಗೆ ಗೊತ್ತಿಲ್ಲ. ಆತನು ಈ ಪ್ರಾರ್ಥನೆ ಮಾಡಿದ ವಿಶ್ವಾಸ ಕಲ್ಯಾಣೋಪದಲ್ಲಿ ಬರ್ತಾನೆ. ಅದೇ ಪ್ರಾರ್ಥನೆ ಮಾಡುವ ವಿಶ್ವಾಸ ಕಲ್ಯಾಣೋಪದ ಅಲ್ಲ. ಅದಕ್ಕೆ ಎಚ್ಚರವಾಗಬೇಕು. ಈ ರೀತಿ ಆಗ್ತದೆ. ಒಂದು ಗಂಡ ಹೆಂಡತಿ ಇಬ್ಬರು ವಿಶ್ವಾಸಗಳಾಗ್ಬೋದು, ಇಬ್ಬರು ಸಭೆಗೆ ಹೋಗ್ಬೋದು, ಇಬ್ಬರು ನಿರ್ಮೂಲಿದ್ದೀರ ಅಂತಕೊಳ್ಳಬಹುದು. ಆದರೆ ತನ್ನ ವೈಯಕ್ತಿಕ ಜೀವಿತದಲ್ಲಿ ಆತನಿಗೆ ಆ ನಿರೀಕ್ಷೆ ಇರುವವನೇನು ಮಾಡ್ತಾನೆ? ಹೌದು, ನನ್ನ ಸ್ವಾಮಿ ಬರುತ್ತಾನೆ, ಅಲ್ಲ ನನ್ನ ಸ್ವಾಮಿ ಬರುತ್ತಾನೆ. ಪ್ರತಿದಿನ ಅವನು ಬೆಳಿಗ್ಗೆ ಸಾಯಂಕಾಲ ಏನು ಮಾಡ್ತಾನೆ? ಆ ಒಂದು ಜ್ಞಾಪಕತೆ ಅವನಿಗೆ, ಅವನು ಆ ಒಂದು ಜ್ಞಾಪಕದಲ್ಲಿ ಪರಿಶುದ್ಧನಾಗಿ ಜೀವಿಸ್ತಾನೆ. ಯಾಕಂದರೆ ಅವನಿಗೆ ಗೊತ್ತುಂಟು, ಒಂದು ಈ ಗಲಿಗೆ ಬಂದರೆ ನಾನು ಎಲ್ಲವನ್ನು ಬಿಟ್ಟು ಆತೊಟ್ಟಿಗೆ ಒಯ್ಯಲ್ಪಡಬೇಕು. ಅದೇ ಪತ್ರಿಕೆಯಲ್ಲಿ ಅದು ಅಲ್ಲಿ ಹೇಳ್ತದೆ, ಒಬ್ಬ ರಕ್ಷಣೆ ಹೊಂದಿದ್ದವನು ಒಬ್ಬ ಅನ್ಯರ ಗತಿಯೇನು. ಹೌದು, 1 ಪೇತ್ರ 4ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರಕ್ಷಣೆ ಹೊಂದಿದವನೇ. ಹೌದು, 19ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರಕ್ಷಣೆ ಹೊಂದಿದ್ದಾನೆ. ಹೌದು, ಅವನೇ ರಕ್ಷಣೆ ಹೊಂದಿದ ಕಷ್ಟ ಆದ್ರೆ ಹೌದು ಅನ್ಯ ಜನರ ಗತಿ ಏನು? 1 ಪೇತ್ರ 4ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬೇಕಾದ್ರೆ ಓದಿ ನೋಡೋಣ. ಅವನ ಗತಿ ಏನು? ಹೌದು, ಆ ಮನುಷ್ಯನ ಗತಿ ಏನು? 1 ಪೇತ್ರ 4:17 ಮತ್ತು 18 ಓದಿ. 4:17 ಮತ್ತು 18. ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿ ಪ್ರಾರಂಭವಾಗುತ್ತದಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲಲ್ಲದ ಗತಿ ಏನು ಹೇಳಬಹುದು? ನೀತಿವಂತರೇ ರಕ್ಷಣೆ ಹೊಂದುವುದು ಕಷ್ಟವಾದರೆ, ಈಗ ನೀತಿವಂತರೇ ಕಷ್ಟ. ಹೌದು, ರಕ್ಷಣೆ ರೂಪಾಂತರ ಹೋಗಲಿಕ್ಕೆ. ಹೌದು, ಭಕ್ತಿಹೀನರು ಪಾಪಿಷ್ಟರು ನಿಲ್ಲುವುದು ಹೇಗೆ ನೋಡಿ. ಹಾಗಾದ್ರೆ ಭಕ್ತಿಹೀನರು ಪಾಪಿಷ್ಟು ಹೇಗೆ ನಿಲ್ಲುದು? ಈಗ ನೋಡಿ, ಇಷ್ಟು ಜನ ಕ್ರಿಶ್ಚಿಯನ್ ನಾವು ಪರಲೋಕದ ಹೋಗುವುದು, ನಾವು ಪರಲೋಕ ಹೋಗುದು ಅಂತ ಹೇಳ್ತಾರೆ. ಹೌದು, ನೀವು ಕೇಳಿದ್ದೀರಿ, ನಾನು ಕೂಡ ಕೇಳಿದ್ದೀನಿ. ಹೌದು, ನಾನು ಕೂಡ ಹಾಗೆ ಇದ್ದೆ. ನಾನು ಕೂಡ ಅದೇ ರೀತಿ ನಾವು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ನಾವು ಪರಲೋಕ ಹೋಗಿದ್ದೇವೆ, ನಮ್ಮ ಮನಸ್ಸಲ್ಲಿ ತುಂಬಿಸಿ ಇಟ್ಟಿದ್ದು. ಹೌದು, ಯಾವಾಗ ನಿನಗೆ ಪರಿಶುದ್ಧ ಆತ್ಮನ ಮುಟ್ಟುತ್ತಾನೆ, ರೈಟ್ ಸ್ವಾರ್ಥ ಸಿಗ್ತದೆ, ಆಗ ನಿನಗೆ ಉದಯ ಆಗ್ತದೆ ಒಳಗಿಂದ. ಹೌದು, ಒಬ್ಬ ಮನುಷ್ಯನಿಗೆ ಉದಯ ಆಗ್ತದೆ. ಹೌದು, ಆಗ ಗೊತ್ತಾಗ್ತದೆ ನಾನು ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಎಂದು. ಅಲ್ಲಿ ಸ್ಪಷ್ಟವಾಗ್ತದೆ, ಅವನಿಗೆ ಗೊತ್ತಾಗ್ತದೆ. ಹೌದು, ಅವನು ಏನ್ ಮಾಡ್ತಾನೆ? ಮಾನಸಂತರಾಗಿ ಪಶ್ಚಾಗ ಪುನಃ ಯೇಸುಗೆ ಸ್ವಂತ ರಕ್ಷಕ ಸ್ವೀಕಾರ ಮಾಡ್ತಾನೆ. ಅಂದ್ರೆ 2ನೇ ಸರಿ ಅವನು ಸ್ವೀಕಾರ ಮಾಡ್ತಾನೆ. ಹೌದು, ಒಂದು ಸರಿ ತಾಯಿಯ ಗರ್ಭದಲ್ಲಿ ಹುಟ್ಟಿ, ಇನ್ನೊಮ್ಮೆ ಅವನು ಹೊಸತಾಗಿ ಹುಟ್ಟಿದನು ಸ್ವೀಕಾರ ಮಾಡ್ತಾನೆ. ಹೌದು, ಮತ್ತು ಅವನು ಎಚ್ಚರಿಕೆಯಿಂದ ದೇವರ ವಾಕ್ಯ ಕೇಳಿ ಅವನು ವಾಕ್ಯದ ಪ್ರಕಾರ ನಡೆಯಬೇಕೆಂದು ಹೇಳ್ತಾನೆ. ಈಗ ಒಬ್ಬ ನೀತಿವಂತನೆಂದ್ರೆ ಯಾರು? ಒಬ್ಬ ರಕ್ಷಣೆ ಹೊಂದಿದವ, ನೀರಿನಲ್ಲಿ ಮುಳುಗಿ ರಕ್ಷಣೆ. ನೋಡಿ, ನೀತಿವಂತನೇ ರಕ್ಷಣೆ ಹೊಂದುದು ಕಷ್ಟವಾದರೆ ನೋಡಿ,
ಆಗದೆ ರೂಪಾಂತರ ಆಗುದು ಅಂದ್ರೆ ರಪ್ಚರ್ ಆಗುದು ಕಷ್ಟ. ರಪ್ಚರ್ ಕಷ್ಟ. ಹೌದು, ಕಷ್ಟ ಅಂದ್ರೆ ರಪ್ಚರ್ ಆದ ನೀತಿವಂತನು ಪರಿಶುದ್ಧನಾಗಿ ಪ್ರಾರ್ಥನೆಕೊಂಡು ಯಾವಾಗ ತನ್ನ ಆತ್ಮದಲ್ಲಿ ಆಗೋನು, ಕೆಲಸದಲ್ಲಿ, ಬಿಸ್ನೆಸ್ಲಿ, ಮದುವೆ ಆಗಬಹುದು ಏನಾದ್ರು ಅದೇ ಆತ್ಮದಲ್ಲಿ ಯಾವಾಗಲೂ ಎಚ್ಚರದಿಂದಿದ್ದರೆ ಮಾತ್ರವೇ ಆ ರೂಪದಲ್ಲಿ ತಿಳಿಪಡುತ್ತಾನೆ. ಅಷ್ಟೇ. ಅವನು ಈ ಲೋಕದಲ್ಲಿ ಇರುವಾಗ ಒಳ್ಳೆ ರಕ್ಷಣೆ ಹೊಂದಿದವನು, ಒಳ್ಳೆ ಚರ್ಚೆಯಲ್ಲಿ ಇದ್ದಾನೆ, ಅವನ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದ ಆಗಿದೆ, ಎಷ್ಟೋ ಅದ್ಭುತ ಆಗಿದೆ. ಅವರ ವಿಷಯದಲ್ಲಿ ಏನ್ ಹೇಳ್ತೀರಿ ನೀವು? ಅದೆಲ್ಲ ಎಷ್ಟೋ ಅದ್ಭುತ ಆಗಿದೆ, ಎಷ್ಟು ಆಶೀರ್ವಾದ ಬಂದಿದೆ ಅವನಿಗೆ, ಎಷ್ಟೋ ಆಶೀರ್ವಾದ ಅವನ ಜೀವಿತದಲ್ಲಿ ಆಗಿದೆ. ಆದರೆ ಅವನು ಒಂದು ಸಭೆಯಲ್ಲಿ, ಆತ್ಮಿಕ ಸಭೆಯಲ್ಲಿ ಇಲ್ಲ, ಆತ್ಮಿಕ ರೀತಿಯಲ್ಲಿ ನಡೆಯುವುದಿಲ್ಲ. ಅವನ ಅದ್ಭುತ ತಗೊಳ್ತಾನೆ, ಅವನ ಆಶೀರ್ವಾದ ತಗೊಂಡಿದ್ದಾನೆ, ಕ್ರಿಸ್ತನ ಆಶೀರ್ವಾದವನ್ನು ತಗೊಂಡಿದ್ದಾನೆ, ಎಲ್ಲ ಬೆನಿಫಿಟ್ ಅವನಿಗೆ ಸಿಕ್ಕಿದೆ, ದೇವರು ಕೊಟ್ಟಿದ್ದಾನೆ. ಅವನ ಗತಿ ಏನು? ಅವನು ಕೈ ಬೀಳ್ಪಡ್ತಾನೆ. ರ್ಯಾಪ್ಚರ್ ಆಗುದಿಲ್ಲ. ರ್ಯಾಪ್ಚರ್ ಹೋಗಬೇಕಾದ್ರೆ ಈ ಕ್ವಾಲಿಟಿ ಬೇಕೇ ಬೇಕು. ಅವನು ಯೇಸುವನ್ನು ನಂಬುವವನಾಗಬೇಕು, ನೀರಿನಲ್ಲಿ ಮುಳುಗಿಕೊಳ್ಳುವವನಾಗಬೇಕು. ಅವನು ಸಭೆಗೆ ನಂಬಿಕಸ್ಥನ, ಒಂದು ಸಭೆಗೆ ನಂಬಿಕಸ್ಥನ. ಯಾವ ಸಭೆಗೆ? ತಂದೆ, ಮಗ, ಪವಿತ್ರಾತ್ಮನಲ್ಲಿ ನೀರಿನ ಕೊಟ್ಟು ಅಪೊಸ್ತಲರ ಬೋಧನೆ. ಸಭೆಯಲ್ಲಿ ದೇವರು ಅಪೊಸ್ತಲರನ್ನು ಇಟ್ಟಿದ್ದಾನೆ. ಆ ಅಪೊಸ್ತಲ ಬೋಧನೆ ಕೊಡುವ ಸಭೆಯಲ್ಲಿ ಆತ್ಮಿಕ ಸಭೆ. ಆತ್ಮಿಕ ಸಭೆ ಅವನಿಗೆ ಬೇಕು. ಹೌದು, ಆತ್ಮೀಯ ಅನೇಕ ಸಭೆಗಳುಂಟು. ಅನೇಕ ಸಭೆಯಲ್ಲಿ ವಿಧ ವಿಧವಾದ ಬೋಧನೆ ಉಂಟು. ಅದೇ ಅಪೊಸ್ತಲರ ಬೋಧನೆ ಕೊಡುವ ಸಿಕ್ಕುವಂತ ಆ ಸಭೆಯಲ್ಲಿ, ಅಂತ ಸಭೆಯಲ್ಲಿ ಅವನು ಸ್ಥಿರವಾಗಿ ನಿಲ್ಲಬೇಕು. ಹೌದು, ನಿಂತು ಅದರ ಪ್ರಕಾರ ನಡೆಯಬೇಕು. ಅಂತವನು ಮಾತ್ರ ಅವನಿಗೆ ಒಳಗಿಂದ ಎಚ್ಚರಿತಾನೆ. ಹೌದು, ಆಗ್ಬೋದು. ನೀವು ಹೇಳಿದ ಪ್ರಕಾರ ನೋಡಿ, ಇವತ್ತು ತನಕ ಅವನು ಈಗ ಇದ್ದಾನೆ. ರಾತ್ರಿಯಲ್ಲಿ ಅವನೇನು ಮಾಡಿದ? ಅವನು ಏನು ಪಾಪಲ್ಲಿ ಬಿದ್ದು ಪ್ರಾರ್ಥನೆ ಮಾಡಿದ, ಅವನು ಸೋಮಾರಿಯಾಗಿ ಮಲಗಿದ. ಬೆಳಗಿನ ಜಾವ ರಪ್ಚರ್ ಆಯ್ತು, ಕೈ ಬಿಡಪಡ್ತಾನೆ. ಪ್ರತಿ ಗಳಿಗೆ ಅವನು ತನ್ನ ಆತ್ಮದಲ್ಲಿ ಎಚ್ಚರ ಇರಬೇಕು. ಒಬ್ಬ ಯೇಸುಗೆ ಸ್ವೀಕಾರ ಮಾಡಿದವನು, ಅಲ್ಲದ್ರೆ ಯೇಸುಗೆ ನಂಬಿದವನು, ಎರಡು ಸಂಗತಿ ಉಂಟು. ಸ್ವೀಕಾರ ಮಾಡುದು ಬೇರೆ, ನಂಬುದು ಬೇರೆ. ಹೌದು. ಈಗ ಅವನು ನಂಬಿದ್ದಾನೆ. ಅವನು ಬೇಕಾದಷ್ಟು ಟಿವಿಯಲ್ಲಿ ನೋಡಿ ಸೇವಕರು ಒಳ್ಳೊಳ್ಳೆ ಬೋಧನೆ ಕೊಡ್ತಾರೆ, ಖುಷಿ ಆಗ್ತದೆ ಅವರಿಗೆ, ಬೋಧನೆ ಕೇಳಲಿಕ್ಕೆ ಖುಷಿ ಆಗ್ತದೆ. ಅವರ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಆಗ್ತದೆ. ಅವ್ರ ಮೆಸೇಜ್ ಕೂಡ ಕಳಿಸ್ತಾರೆ, ನನಗೆ ಇಷ್ಟ ಅದ್ಭುತ ಆಯ್ತು, ಇಷ್ಟ ಅದ್ಭುತ ಆಯ್ತು. ಅವರ ಜೀವಿತದಲ್ಲಿ ಹೇಳ್ತಾರೆ, ಇಷ್ಟೆಲ್ಲ ನಮಗೆ ಆಶೀರ್ವಾದ ಬಂತು ಎಂದು ಹೇಳ್ತಾರೆ. ಅವರ ವಿಷಯ ಏನು? ಅವರ ಗತಿ ಏನು? ಆತ್ಮದಲ್ಲಿ ಅವನ ಆತ್ಮ ನಂದಿ ಹೋಗುವುದಾದ್ರೆ, ಆತ್ಮದಲ್ಲಿ ಆ ಒಂದು ಬೆಂಕಿ ಇಲ್ಲದಿದ್ದರೆ ಅವನು ಕೈ ಬೀಳಪಡ್ತಾನೆ. ಅದಕ್ಕೆ ಯಾಜಕನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಯಜ್ಞವೇದಿಯಲ್ಲಿ ಬೆಂಕಿ ಪ್ರಾತಃ ಕಾಲದಿಂದ ಸಾಯಂಕಾಲ ತನಕ ಉರಿಯದಲ್ಲಿ ಬೇಕು. ಅದು ಶಾಶ್ವತ ನಿಯಮ. ಅಲ್ಲಿ ಹೊಂದಿಕೆಯ ಆಜ್ಞೆಗಳು ಶಾಶ್ವತ ನಿಯಮ ಎಂದರೆ ಅದು ರದ್ದಾಗಲ್ಲ. ಅದೇ ಹೊಸ ಆತ್ಮಿಕ ಅರ್ಥ ಅಂದರೆ ನಮ್ಮ ಆತ್ಮವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪೌದ ಬೆಂಕಿ ಉರಿತಾ ಇರಬೇಕು. ಅದು ಯಾವಾಗ ನಂದಿ ಹೋಗಬಾರದು. ಆ ಪವಿತ್ರ ಬೆಂಕಿ ಉರಿದರೆ ಮಾತ್ರವೇ ಅಂತವನ ಆತ್ಮಿಕ ಕಣ್ಣು, ಆತ್ಮಿಕ ಕಿವಿಯಲ್ಲಿ ಪವಿತ್ರ ಸ್ವರ ಕೇಳುವಾಗ ಪವಿತ್ರ ಅಂತವನು ಒಂದೇ ಸೆಕೆಂಡ್ನಲ್ಲಿ ಮೇಘವಾಣಿಯಲ್ಲಿ ಎತ್ತಿಕೊಂಡು ಹೋಗ್ತಾನೆ. ಒಂದು ನಾವು ಎಲ್ಲ ಅದ್ಭುತ ನೋಡಿಕೊಂಡು ಎಲ್ಲ ಆಶೀರ್ವದಿಕೊಂಡು ತನ್ನ ಆತ್ಮಿಕ ವಿಷಯದಲ್ಲಿ ಅವನ ಎಚ್ಚರಿಕೆಯಲ್ಲಿದ್ದರೆ, ತನ್ನ ಪ್ರಾರ್ಥನಾ ಜೀವಿತವನ್ನು ಕಾಪಾಡದಿದ್ದರೆ, ತನ್ನಲ್ಲಿ ಬೆಂಕಿ ಅದನ್ನು ಉರಿಸದಿದ್ದರೆ ಅವನ ಕೈ ಬೀಳಪಡು ಗ್ಯಾರಂಟಿ. ಯಾಕಂದ್ರೆ ಎತ್ತರ ಪಡುವುದು ಯಾರು ಎಂದರೆ ಆತ್ಮದಲ್ಲಿ ಎಚ್ಚರ ಇರುವರು ಮಾತ್ರವೇ ಎತ್ತರ ಪಡ್ತಾರೆ, ವಿನ ಉಳಿದವರು ಕೈ ಬೀಳಪಡುತ್ತಾರೆ. ಅದೇ ನೀತಿವಂತರೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ನೀತಿವಂತರು, ಭಕ್ತಿಹೀನರು, ಪಾಪಿಷ್ಠರು ನಿಲ್ಲುವುದು ಹೇಗೆ ಎಂದು ಯಾರು ಬರೀತಾನೆ? ಪೇತ್ರನು ಬರೀತಾನೆ. ಯೇಸುಟ್ಟಿಗೆ ಇದ್ದವನು. ಹೌದು, ಅವನು ಎಷ್ಟೋ ಸರಿ ಬಿದ್ದಿದ್ದಾನೆ, ಎಷ್ಟೋ ಸರಿ ಹೇಳಿದ್ದಾನೆ. ಯೇಸುಟ್ಟಿಗೆ ಇರುವಾಗ ಹೇಳ್ತಾನೆ. ಅವನ ಸೇವೆ ಅವನಿಗೆ ಗೊತ್ತುಂಟು. ಅವನು ಇಡೀ ಲೋಕವು ತಿರುಗಿದ್ದಾನೆ, ಹೋಗಿದ್ದಾನೆ ಸುವಾರ್ತೆಗೋಸ್ಕರ. ಇವನು ಈ ರೀತಿ ಬರೆಯುವುದಾದರೆ ಎಷ್ಟು ಒಬ್ಬ ವಿಶ್ವಾಸಿ ಎಚ್ಚರಿಕೆ ಇರಬೇಕು? ಹೌದು. ನಮ್ಮ ದೃಷ್ಟಿ ಎಲ್ಲಿ ಇರಬೇಕು? ಸೇವಕನ ಮೇಲೆ ಇರಬೇಕಾ, ಕ್ರಿಸ್ತನ ಮೇಲೆ ಇರಬೇಕು? ಕ್ರಿಸ್ತನ ಮೇಲೆ ಯಾವಾಗಲೂ ನಮ್ಮ ದೃಷ್ಟಿ ದೇವರ ವಾಕ್ಯವನ್ನು. ಈಗ ನಾವು ಕ್ರಿಸ್ತನು ನಮ್ಗೆ ಕಾಣುವುದಿಲ್ಲ, ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನ ಮಾಡಿ ಆ ವಾಕ್ಯವನ್ನು ವಿಧೇಯರಾಗೋದ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಅಲ್ಲಿ ಪುನಃ ಹೇಳ್ತದೆ ಮುಂದೆ, ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಕಸ್ಥನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ ಎಂದುಂಟು. ದೇವರ ಚಿತ್ತಾನುಸಾರ ಬಾಧೆ. ಹೌದು, ದೇವರ ಚಿತ್ತ ಇಲ್ಲದ ಬಾಧೆ ಅವನು ಅದು ಬರುವುದಿಲ್ಲ, ದೇವರ ಲೆಕ್ಕಕ್ಕೆ ಬರುವುದಿಲ್ಲ. ದೇವರ ಚಿತ್ತ ಇಲ್ಲದೆ ಅವನು ಬಾಧೆ ಪಡ್ತಾ ಇದ್ದಾನೆ, ಅದು ದೇವರ ಲೆಕ್ಕಕ್ಕೆ ಇಲ್ಲ. ಇಲ್ಲಿ ಹೇಳ್ತಾರೆ, ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು. ದೇವರ ಚಿತ್ತ, ದೇವರ ಚಿತ್ತ ಇರ್ತದೆ ಅವನ ಬಾಧೆ ಪಡುವಲ್ಲಿ.
ಯಾಕಂದ್ರೆ ಹಾ. ದೇವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟು ನೀರಿನಲ್ಲಿ ಮುಳುಗಿದಂತಕೊಂಡ ವಿಶ್ವಾಸಿಯನ್ನು ತುಂಬಾ ಪ್ರೀತಿಸ್ತಾನೆ. ಆ ಪ್ರೀತಿಯಿಂದ ಯಾವುದೇ ದೇವರ ಮಕ್ಕಳು ನೀರಿನಲ್ಲಿ ದೃಷ್ಟಿಕೊಂಡವರು ಒಂದು ಸಭೆಗೆ ನಂಬಿಕಸ್ಥಾಗಿರುವವರು ರೊಟ್ಟಿ ಮತ್ತು ಅಷ್ಟೇ ಪಾಲ್ಗೊಳ್ಳುವವರು ಈ ವಿಶ್ವಾಸಗಳು ಕೈ ಬಿಡಲ್ಪಡ ಎಂಬ ಉದ್ದೇಶದಿಂದ ಅವರು ಪಾಪವನ್ನು ಬಿಡೋದು ತುಂಬಾ ರೀತಿ ಮಾತನಾಡ್ತಾರೆ ವಾಕ್ಯದ ಮಗ. ಈಗ ಒಂದು ನಿಮಗೆ ವಿಷಯ ಹೇಳ್ತೇನೆ, ಎಷ್ಟೋ ಜನ ರಕ್ಷಣೆ ಹೊಂದಿದ್ದಾರೆ, ಅವರು ರೊಟ್ಟಿ ಮತ್ತು ಇದರಲ್ಲಿ ಯೇಸುವಿನ ರಕ್ತದಲ್ಲಿ ಪಾಲು ತಗೊಳ್ದಿಲ್ಲಲ್ಲ, ಅದು ಇಂಪಾರ್ಟೆಂಟ್, ಅದು ಸೀರಿಯಸ್ನೆಸ್ ಇಲ್ಲಲ್ಲ, ಅದು ತೆಗೆದುಕೊಳ್ಳಲೇಬೇಕು. ಕೆಲವು ಎಷ್ಟು ನಾವು ನೋಡಿದ್ದೇವೆ, ಎಷ್ಟೋ ವಿಷಯ ಅದರ ಒಂದು ಇದೇ ಇಲ್ಲ, ಬೋಧಡಿಲ್ಲ ಅವರಿಗೆ, ಯಾಕಂದ್ರೆ ಅದ ಅರ್ಥ ಅವರಿಲ್ಲ, ಅವ್ರಿಗೆ ಅರ್ಥ ಆಗಲಿಲ್ಲ. ರೊಟ್ಟಿ ಮತ್ತು ದ್ರಾಕ್ಷರಸದವರು ಯಾಕೆ ಇಟ್ಟಿದ್ದಾರೆಂದರೆ ನೋಡಿ, ಅದು ನಾವು ಅರ್ಥ ಮಾಡಿ ಪಾಲ್ಗೊಂಡ್ರೆ ನಾವು ಆತ್ಮೀಯ ಅಭಿವೃದ್ಧಿ, ಯೇಸು ಕ್ರಿಸ್ತ ಸೇವೆ ಮಾಡಲಿಕ್ಕೆ ಪವಿತ್ರಾತ್ಮ ಶಕ್ತಿ ನಮ್ಮಲ್ಲಿ ತುಂಬಲ್ಪಡ್ತದೆ, ಅವನ ಆತ್ಮಿಕ ಅಭಿವೃದ್ಧಿ ಆಗ್ತದೆ, ಆತ್ಮಿಕ ಅವನ ಆರೋಗ್ಯವಂತನಾಗ್ತಾನೆ. ಆದರೆ ಅಯೋಗ್ಯ ಪಾಲ್ಗೊಂಡವನಿಗೆ ಏನಾಗ್ತದೆ, ದೇವರು ಅವನ ಆತ್ಮ ನರಕಕ್ಕೆ ಹೋಗಬಾರ್ದ ದಿಶೆಯಿಂದ ಅವನಿಗೆ ಬಾಧೆಗೆ ಒಳಪಡಿಸ್ತಾನೆ. ಇಲ್ಲಿ ನೋಡಿ, ದೇವರ ಚಿತ್ತ ಪ್ರಕಾರ ಅವನಿಗೆ ರೋಗಗಳು ಬರಬಹುದು. ಒಳ್ಳೆದನ್ನು ಮಾಡುವರಾಗಿದ್ದು ಅಂದ್ರೆ ಇವನು ಒಬ್ಬ ವಿಶ್ವಾಸಿ ಒಳ್ಳೆದನ್ನೇ ಮಾಡಬೇಕು. ಹೌದು, ಒಳ್ಳೆದಂದ್ರೆ ದೇವರ ವಾಕ್ಯವನ್ನು ವಿಧೇಯನಾಗಬೇಕು. ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಬೇಕು. ಹೌದು, ಅಂದ್ರೆ ಅದ ಟೋಟಲಿ ಸರೆಂಡರ್ ಆಗ. ಹೌದು, ಅಂದ್ರೆ ಅವನು ಗುಣಗುಟ್ಟಬಾರದು ಬಾಧೆಗೆ. ಅದು ದೇವರು ಒಳ್ಳೆದಕ್ಕೆ ತಂದೆಯನ್ನು ದೇವರು ಒಪ್ಪಿಸಿ ಕೊಟ್ಟು ಆತ್ಮದಲ್ಲಿ ಅವನು ಎಚ್ಚರ ಇರಬೇಕು. ಆಗ ಅವನ ರೂಪ ಅಂತ ತಿಳಿಪಡ್ತಾನೆ. ಅದರ ವಿಷಯವಾಗಿ ಪೇತ್ರನು ಇಲ್ಲಿ ಹೇಳ್ತಾ ಇದ್ದಾನೆ. ಹೌದು, ಪ್ರಿಯರೇ, ನೀವು ವಾಕ್ಯವನ್ನು ಕೇಳಿದಿರಿ. ಈ ಸಮಯದಲ್ಲಿ ಯಾರ್ಯಾರು ಎತ್ತಲ್ಪಡ್ತಾರೆ, ಯಾರು ಬಿಡಲ್ಪಡ್ತಾರೆ, ನೀವು ಸ್ಪಷ್ಟವಾಗಿ ಕೇಳಿದಿರಿ ಇಲ್ಲಿ. ಅದಕ್ಕೋಸ್ಕರ ಪ್ರಿಯರೇ, ಪೇತ್ರನು ಕೂಡ ಬರೆಯುತ್ತಾನೆ, ಒಬ್ಬ ವಿಶ್ವಾಸಿಯು ಎತ್ತಲ್ಪಡೋದು ಕಷ್ಟ. ಅಂದರೆ ಒಂದು ವೇಳೆ ದೇವರ ವಾಕ್ಯದ ಪ್ರಕಾರ ನಡೆಯೋದಿಲ್ಲಾದರೆ ಅವನು, ಇಲ್ಲದೆ ಖಂಡಿತ ಎತ್ತಲ್ಪಡ್ತಾನೆ ಅವನು. ಪೇತ್ರನು ಬರೆದು ನಾವು ಎಷ್ಟು ಎಚ್ಚರಿಕೆ ಆಗಿರಬೇಕು, ಯಾವ ರೀತಿಯಲ್ಲಿ ಎಚ್ಚರಿಕೆ. ಅದಕ್ಕೋಸ್ಕರ ನೀವು ವಾಕ್ಯವನ್ನು ಕೇಳಿದಿರಿ. ಈ ಸಮಯದಲ್ಲಿ ಖಂಡಿತವಾಗಿ ದೇವರು ನಿಮ್ಮನ್ನು ಎಚ್ಚರಿಸಿದನು, ಖಂಡಿತ ನಿಮಗೆ ಎಚ್ಚರಿಸಿದನು, ನಮಗೆ ಕೂಡ ಎಚ್ಚರಿಸಿದನು. ವಾಕ್ಯ ಇಬ್ಬರಿಗೆ, ನಿಮಗೆ ಕೂಡ ನಮಗೆ ಕೂಡ. ಅದಕ್ಕೋಸ್ಕರ ಪ್ರಿಯರೇ, ಇನ್ನೂ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇನ್ನೊಂದು ಸಂಚಿಕೆ ಬರುವ ತನಕ ಆಶ್ಚರ್ಯ ಟಿ ವಿಯನ್ನು ನೀವು ನಿರಂತರವಾಗಿ ನೋಡಿ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವನಿಗೆ ಸ್ತೋತ್ರ. ನಿನ್ನ ಮಕ್ಕಳು ಈ ಸಮಯದಲ್ಲಿ ಕರ್ತನೇ ವಾಕ್ಯವನ್ನು ಕೇಳಿದರೆ ನಿನ್ನ ವಾಕ್ಯ ಪ್ರಕಾರ ನಡೆಯಲಿಕ್ಕೆ ಸಹಾಯ ಮಾಡೋ ಕರ್ತನೇ. ಎಲ್ಲ ಕರ್ತನ ಇವರಿಗೆ ಅಡೆ ಮಾಡುವ ತಡೆ ಮಾಡುವ ಎಲ್ಲ ಶಕ್ತಿನೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುರಿದಾಗ್ತೇವೆ. ಇವರು ಫ್ರೀ ಆಗಲಿ ಯೇಸು ನಾಮದಲ್ಲಿ ಕರ್ತನೇ. ಸ್ವಾಮಿ, ನಿನ್ನ ಹಸ್ತ ಇವರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ. ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡು. ಪರಿಶುದ್ಧಾತ್ಮನಿಂದ ಪ್ರಾರ್ಥನೆ, ಯೇಸು ನಾಮ ತಂದೆ, ಆಮೆನ್. ಈ ಕಾರ್ಯಕ್ರಮ ನೋಡಿದ್ದಕ್ಕೆ ಒಳ್ಳೇದು ಮಾಡಲಿ. ನಮ್ಮ ಮಧ್ಯದಲ್ಲಿ ಬಂದು ಪೀಟರ್ ಕೋಡಸ್, ಪಾಸ್ಟರ್ ಪೀಟರ್ ಕೋಡಸ್ ಬಂದು ಇದು ನೀವು ಬಂದು ನಿಮಗೆ ದೇವರು ಒಳ್ಳೇದು ಮಾಡಿ. ಆಮೇಲೆ